ಆರ್ಎಸ್ಎಸ್ ಪಥಸಂಚಲನಕ್ಕೆ ಸರ್ಕಾರ ವಿರೋಧ ವಿಚಾರವಾಗಿ ಕೋರ್ಟ್ನಲ್ಲಿ ಇವತ್ತು ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಸರ್ಕಾರದ ಅರ್ಜಿಯನ್ನ ವಜಾ ಮಾಡಿದೆ ಧಾರವಾಡದ ಪೀಠ. ತಡೆ ಕೋರಿದ್ದ ರಾಜ್ಯ ಸರ್ಕಾರಕ್ಕೆ ಮತ್ತೆ ಭಾರೀ ಹಿನ್ನಡೆ ಆಗಿದೆ. ಧಾರವಾಡ ಹೈಕೋರ್ಟ್ ದ್ವಿಸದಸ್ಯ ಪೀಠದಿಂದ ವಜಾ ಆಗಿದೆ. ಸರ್ಕಾರದ ಅರ್ಜಿ ವಜಾ ಆಗಿದೆ. ನ್ಯಾಯಮೂರ್ತಿಗಳಾಗಿರುವಂತಹ ಎಸ್.ಜಿ. ಪಂಡಿತ್ ಹಾಗೂ ನ್ಯಾಯಮೂರ್ತಿಗಳಾಗಿರುವಂತಹ ಗೀತಾ ಕೆಬಿ ಆದೇಶವನ್ನು ಕೊಟ್ಟಿದ್ದಾರೆ. ಸರ್ಕಾರಿ ಆದೇಶ ತೆರವಿಗೆ ಸಲ್ಲಿಸಿದ ಅರ್ಜಿದಾರರಿಗೆ ಜಯ ಸಿಕ್ಕಂಗಾಯಿತು. ಅಕ್ಟೋಬರ್ 28ನೇ ತಾರೀಕು ತಡೆಯಾಜ್ಞೆಯನ್ನ ಕೊಟ್ಟಿತ್ತು ಏಕಸದಸ್ಯ ಪೀಠ. ತಡೆಯಾಜ್ಞೆ ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು ಸರ್ಕಾರ. ತಡೆಯಾಜ್ಞೆ ತೆರವು ಕೋರಿ ನವೆಂಬರ್ 4ನೇ ತಾರೀಕು ಅರ್ಜಿಯಾಗಿತ್ತು. ದ್ವಿಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ಆಗಿತ್ತು. ಸರ್ಕಾರದ ಪರ ಹಾಗೂ ಅರ್ಜಿದಾರರ ಪರ ವಾದ ಪ್ರತಿವಾದ ಆಲಿಸಿ ತೀರ್ಪನ್ನು ಕಾಯ್ದಿರಿಸಲಾಗಿತ್ತು. ಇವತ್ತು ಸರ್ಕಾರದ ಅರ್ಜಿಯನ್ನ ವಜಾ ಮಾಡಲಾಗಿದೆ. ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಫಸ್ಟಿಗೆ ಹಿನ್ನಡೆ ಆದಂತಹ ಸಂದರ್ಭದಲ್ಲಿ ನಾವು ದ್ವಿಸದಸ್ಯ ಪೀಠಕ್ಕೆ ಹೋಗ್ತೀವಿ, ಕಾನೂನು ಹೋರಾಟ ಮುಂದುವರಿಸ್ತೀವಿ ಅಂತೇಳಿ ಗೃಹ ಸಚಿವರನ್ನು ಒಳಗೊಂಡಂತೆ ಸಿಎಂ ಕೂಡ ಹೇಳಿದ್ರು. ಈಗ ಮತ್ತೆ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ವಾಟ್ ನೆಕ್ಸ್ಟ್? ಧಾರವಾಡದ ದ್ವಿಸದಸ್ಯ ಪೀಠ ಇವತ್ತು ಒಂದು ಸರ್ಕಾರದ ಮನವಿಯನ್ನ ಸಲ್ಲಿಸಿತ್ತು. ಮೇಲ್ಮನವಿಯನ್ನ ತಡೆಯಾಜ್ಞೆಯನ್ನ ತೆರವುಗೊಳಿಸಕ್ಕೆ ಅದಕ್ಕೆ ವಜಾ ಮಾಡಿರೋ ಹಿನ್ನೆಲೆಯಲ್ಲೂ ಕೂಡ ಸರ್ಕಾರಕ್ಕೆ ಒಂದು ಎರಡನೇ ಬಾರಿ ಹಿನ್ನಡೆಯಾಗಿದೆ ಅಂತ ಹೇಳ್ಬಹುದು. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಸರ್ಕಾರಿ ಜಾಗಗಳಲ್ಲಿ ಖಾಸಗಿ ಸಂಘ ಸಂಸ್ಥೆಗಳು ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಪಡೆಯಬೇಕೆಂಬ ಆದೇಶವನ್ನ ಪಡೆದಿರ್ತಾರೆ. ಈ ಆದೇಶಕ್ಕೆ ವಿರುದ್ಧವಾಗಿ ಏಕಸದಸ್ಯತ್ವ ಪೀಠಕ್ಕೆ ಸಾರ್ವಜನಿಕರು ಅರ್ಜಿಯನ್ನ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಅರ್ಜಿಯನ್ನ ಪಡೆದಂತಹ ಏಕಸದಸ್ಯತ್ವ ಪೀಠ ಮಧ್ಯಂತರ ತಡೆಯಾಜ್ಞೆನ ನೀಡಿತ್ತು. ಮಧ್ಯಂತರ ತಡೆಯಾಜ್ಞೆಗೆ ಮೇಲ್ಮನವಿ ಸಲ್ಲಿಸಿದಂತಹ ದ್ವಿಸದಸ್ಯ ಪೀಠ ಇವತ್ತೇನಂತಂದ್ರೆ ನವೆಂಬರ್ 4ನೇ ತಾರೀಕು ಅರ್ಜಿದಾರರ ಪರ ಮತ್ತು ಸರ್ಕಾರಿ ವಕೀಲರ ಪರ ವಾದ ವಿಚಾರಣೆ ನಡೆಯುತ್ತಾ ವಿಚಾರಣೆಯ ಬಳಿಕ ಇವತ್ತು ನಂತರ ಮಹತ್ವದ ತೀರ್ಪನ್ನ ದ್ವಿಸದಸ್ಯತ್ವ ಪೀಠ ಇವತ್ತು ಆ ಸರ್ಕಾರದ ಪರ ಅರ್ಜಿ ಸಲ್ಲಿಸಿದಂತ ಅರ್ಜಿಯನ್ನ ವಜಾ ಮಾಡೋ ಮೂಲಕ ಸರ್ಕಾರಕ್ಕೆ ಮತ್ತೊಂದು ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಇದಕ್ಕೆ ಪ್ರಮುಖ ಅಂತಂದ್ರೆ ಸಾರ್ವಜನಿಕ ಆಸ್ತಿಗಳ ಬಳಕೆ ಬಗ್ಗೆ ಪರವಾನಗಿ ಪಡೆಯುವುದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆಯನ್ನು ಕೂಡ ನ್ಯಾಯಾಧೀಶರು ಮಾಡಿದ್ರು. ಈ ಸಂದರ್ಭದಲ್ಲೂ ಕೂಡ ಅಂತಂದ್ರೆ ಸರ್ಕಾರಕ್ಕೆ ಮತ್ತು ಸರ್ಕಾರ ಪರ ವಕೀಲರಿಗೂ ಒಂದು ಸೂಚನೆಯನ್ನು ನೀಡಿದ್ದಾರೆ. ಈ ಏಕಸದಸ್ಯ ಪೀಠದಲ್ಲಿ ಮಧ್ಯಂತರ ತಡೆಯಾಜ್ಞೆ ನೀಡಿದೆ, ಅಲ್ಲೇ ತಾವು ಮೇಲ್ಮನವಿಯನ್ನ ಸಲ್ಲಿಸೋಕೆ ಅವಕಾಶ ಇದೆ. ಜೊತೆಗೆ ಏನಂತಂದ್ರೆ ಬೇಡ ಆದ್ರೆ ಈ ಸುಪ್ರೀಂ ಕೋರ್ಟ್ ಕೂಡ ಮೇಲ್ಮನವಿ ಮುಂದೆ ಈ ವಿಗೆ ಅರ್ಜಿ ವಿಚಾರಣೆ ಮಾಡಬಹುದು ಎಂಬ ಸೂಚನೆ ನೀಡಿದ್ದಾರೆ. ಈಗಾಗಲೇ ಕೂಡ ಈ ಸಂಬಂಧಪಟ್ಟಂತೆ ನವೆಂಬರ್ 17ನೇ ತಾರೀಕು ಕೂಡ ಕೇಸ್ ಮುಂದೆ ನಡೆಯುತ್ತೆ ಅಂತ ಹೇಳ್ಬೋದು. ಶರ್ಮಿತಾ, ಥ್ಯಾಂಕ್ ಯು ಮಂಜುನಾಥ್. ಆರ್ಎಸ್ಎಸ್ ಪಥಸಂಚಲನಕ್ಕೆ ಸರ್ಕಾರ ವಿರೋಧ ವಿಚಾರವಾಗಿ ಕೋರ್ಟ್ನಲ್ಲಿ ಇವತ್ತು ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಸರ್ಕಾರದ ಅರ್ಜಿಯನ್ನ ವಜಾ ಮಾಡಿದೆ ಧಾರವಾಡದ ಪೀಠ. ತಡೆ ಕೋರಿದ್ದ ರಾಜ್ಯ ಸರ್ಕಾರಕ್ಕೆ ಮತ್ತೆ ಭಾರೀ ಹಿನ್ನಡೆ ಆಗಿದೆ. ಧಾರವಾಡ ಹೈಕೋರ್ಟ್ ದ್ವಿಸದಸ್ಯ ಪೀಠದಿಂದ ವಜಾ ಆಗಿದೆ. ಸರ್ಕಾರದ ಅರ್ಜಿ ವಜಾ ಆಗಿದೆ. ನ್ಯಾಯಮೂರ್ತಿಗಳಾಗಿರುವಂತಹ ಎಸ್.ಜಿ. ಪಂಡಿತ್ ಹಾಗೂ ನ್ಯಾಯಮೂರ್ತಿಗಳಾಗಿರುವಂತಹ ಗೀತಾ ಕೆಬಿ ಆದೇಶವನ್ನು ಕೊಟ್ಟಿದ್ದಾರೆ. ಸರ್ಕಾರಿ ಆದೇಶ ತೆರವಿಗೆ ಸಲ್ಲಿಸಿದ ಅರ್ಜಿದಾರರಿಗೆ ಜಯ ಸಿಕ್ಕಂಗಾಯಿತು. ಅಕ್ಟೋಬರ್ 28ನೇ ತಾರೀಕು ತಡೆಯಾಜ್ಞೆಯನ್ನ ಕೊಟ್ಟಿತ್ತು ಏಕಸದಸ್ಯ ಪೀಠ. ತಡೆಯಾಜ್ಞೆ ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು ಸರ್ಕಾರ. ತಡೆಯಾಜ್ಞೆ ತೆರವು ಕೋರಿ ನವೆಂಬರ್ 4ನೇ ತಾರೀಕು ಅರ್ಜಿಯಾಗಿತ್ತು. ದ್ವಿಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ಆಗಿತ್ತು. ಸರ್ಕಾರದ ಪರ ಹಾಗೂ ಅರ್ಜಿದಾರರ ಪರ ವಾದ ಪ್ರತಿವಾದ ಆಲಿಸಿ ತೀರ್ಪನ್ನು ಕಾಯ್ದಿರಿಸಲಾಗಿತ್ತು. ಇವತ್ತು ಸರ್ಕಾರದ ಅರ್ಜಿಯನ್ನ ವಜಾ ಮಾಡಲಾಗಿದೆ. ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಫಸ್ಟಿಗೆ ಹಿನ್ನಡೆ ಆದಂತಹ ಸಂದರ್ಭದಲ್ಲಿ ನಾವು ದ್ವಿಸದಸ್ಯ ಪೀಠಕ್ಕೆ ಹೋಗ್ತೀವಿ, ಕಾನೂನು ಹೋರಾಟ ಮುಂದುವರಿಸ್ತೀವಿ ಅಂತೇಳಿ ಗೃಹ ಸಚಿವರನ್ನು ಒಳಗೊಂಡಂತೆ ಸಿಎಂ ಕೂಡ ಹೇಳಿದ್ರು. ಈಗ ಮತ್ತೆ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ವಾಟ್ ನೆಕ್ಸ್ಟ್? ಧಾರವಾಡದ ದ್ವಿಸದಸ್ಯತ್ವ ಪೀಠ ಇವತ್ತು ಒಂದು ಸರ್ಕಾರದ ಮನವಿಯನ್ನ ಸಲ್ಲಿಸಿತ್ತು. ಮೇಲ್ಮನವಿಯನ್ನ ತಡೆಯಾಜ್ಞೆಯನ್ನ ತೆರವುಗೊಳಿಸಕ್ಕೆ ಅದಕ್ಕೆ ವಜಾ ಮಾಡಿರೋ ಹಿನ್ನೆಲೆಯಲ್ಲೂ ಕೂಡ ಸರ್ಕಾರಕ್ಕೆ ಒಂದು ಎರಡನೇ ಬಾರಿ ಹಿನ್ನಡೆಯಾಗಿದೆ ಅಂತ ಹೇಳ್ಬಹುದು. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಸರ್ಕಾರಿ ಜಾಗಗಳಲ್ಲಿ ಖಾಸಗಿ ಸಂಘ ಸಂಸ್ಥೆಗಳು ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಪಡೆಯಬೇಕೆಂಬ ಆದೇಶವನ್ನ ಪಡೆದಿರ್ತಾರೆ. ಈ ಆದೇಶಕ್ಕೆ ವಿರುದ್ಧವಾಗಿ ಏಕಸದಸ್ಯತ್ವ ಪೀಠಕ್ಕೆ ಸಾರ್ವಜನಿಕರು ಅರ್ಜಿಯನ್ನ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಅರ್ಜಿಯನ್ನ ಪಡೆದಂತಹ ಏಕಸದಸ್ಯತ್ವ ಪೀಠ ಮಧ್ಯಂತರ ತಡೆಯಾಜ್ಞೆನ ನೀಡಿತ್ತು. ಮಧ್ಯಂತರ ತಡೆಯಾಜ್ಞೆಗೆ ಮೇಲ್ಮನವಿ ಸಲ್ಲಿಸಿದಂತಹ ದ್ವಿಸದಸ್ಯ ಪೀಠ ಇವತ್ತೇನಂತಂದ್ರೆ ನವೆಂಬರ್ 4ನೇ ತಾರೀಕು ಅರ್ಜಿದಾರರ ಪರ ಮತ್ತು ಸರ್ಕಾರಿ ವಕೀಲರ ಪರ ವಾದ ವಿಚಾರಣೆ ನಡೆಯುತ್ತಾ ವಿಚಾರಣೆಯ ಬಳಿಕ ಇವತ್ತು ನಂತರ ಮಹತ್ವದ ತೀರ್ಪನ್ನ ದ್ವಿಸದಸ್ಯತ್ವ ಪೀಠ ಇವತ್ತು ಆ ಸರ್ಕಾರದ ಪರ ಅರ್ಜಿ ಸಲ್ಲಿಸಿದಂತಹ ಅರ್ಜಿಯನ್ನ ವಜಾ ಮಾಡೋ ಮೂಲಕ ಸರ್ಕಾರಕ್ಕೆ ಮತ್ತೊಂದು ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಇದಕ್ಕೆ ಪ್ರಮುಖ ಅಂತಂದ್ರೆ ಸಾರ್ವಜನಿಕ ಆಸ್ತಿಗಳ ಬಳಕೆ ಬಗ್ಗೆ ಪರವಾನಗಿ ಪಡೆಯುವುದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆಯನ್ನು ಕೂಡ ನ್ಯಾಯಾಧೀಶರು ಮಾಡಿದ್ರು. ಈ ಸಂದರ್ಭದಲ್ಲೂ ಕೂಡ ಅಂತಂದ್ರೆ ಸರ್ಕಾರಕ್ಕೆ ಮತ್ತು ಸರ್ಕಾರ ಪರ ವಕೀಲರಿಗೂ ಒಂದು ಸೂಚನೆಯನ್ನು ನೀಡಿದ್ದಾರೆ. ಈ ಏಕಸದಸ್ಯ ಪೀಠದಲ್ಲಿ ಮಧ್ಯಂತರ ತಡೆಯಾಜ್ಞೆ ನೀಡಿದೆ, ಅಲ್ಲೇ ತಾವು ಮೇಲ್ಮನವಿಯನ್ನ ಸಲ್ಲಿಸೋಕೆ ಅವಕಾಶ ಇದೆ. ಜೊತೆಗೆ ಏನಂತಂದ್ರೆ ಬೇಡ ಆದ್ರೆ ಈ ಸುಪ್ರೀಂ ಕೋರ್ಟ್ ಕೂಡ ಮೇಲ್ಮನವಿ ಮುಂದೆ
ಈ ವಿಗೆ ಅರ್ಜಿ ವಿಚಾರಣೆ ಮಾಡಬಹುದು ಎಂಬ ಸೂಚನೆ ನೀಡಿದ್ದಾರೆ. ಈಗಾಗಲೇ ಕೂಡ ಈ ಸಂಬಂಧಪಟ್ಟಂತೆ ನವೆಂಬರ್ 17ನೇ Okay. ತಾರೀಕು ಕೂಡ ಕೇಸ್ ಮುಂದೆ ನಡೆಯುತ್ತೆ ಅಂತ ಹೇಳ್ಬೋದು ಶರ್ಮಿತಾ. ಥ್ಯಾಂಕ್ ಯು ಮಂಜುನಾಥ್.